ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ಮಧ್ಯದಲ್ಲಿರ್ತಕ್ಕಂಥ ARG ಮತ್ತು ಕಲಾ ಮತ್ತು ವಾಣಿಜ್ಯ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿಶೇಷವಾಗಿ 51ನೇ ವರ್ಷದ ಗಣಪತಿ ಮಹೋತ್ಸವ ನಡೀತಾ ಇದೆ. ಇವತ್ತು ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಕಲಾ ತಂಡಗಳು ಕೂಡ ಈ ಬಂದಿದೆ. ಕಲಾ ತಂಡದ ಜೊತೆಗೆ ಇವತ್ತು ಗಣಪತಿಯನ್ನು ಏನು ವಿಸರ್ಜನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇದೆ. ಬನ್ನಿ ಆ ಒಂದು ಯಾವ ರೀತಿ ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಸಕಲ ಸಿದ್ಧತೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ. ವಿಜೃಂಭದ ಸಾಂಬಜಿಕ ಪಂಚಾಳನ ಮಹೇಶ್ವರ ಪುತ್ರ ಶಿವಗಾತ್ರ ಸುಜನರ ಪಾಲಕ ವರವಿನಾಯಕ ಭಜಿಸಿ ಪೂಜಿಸಿ ನಮಿತ ನಿದ್ರಿಸುವೆವು. ನಿಜಮತಿಯ ನೆಮೆದಿತ್ತು ರಕ್ಷಿಸೋ ಎಮ್ಮನನ
ARG ಕಾಲೇಜಿನ 51ನೇ ವರ್ಷದ ಗಣೇಶೋತ್ಸವಕ್ಕೆ ಇವತ್ತು ವಿಸರ್ಜನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಳೆ ವಿದ್ಯಾರ್ಥಿಗಳ ಸಂಘ ಹಮ್ಮಿಕೊಂಡಿದೆ. ಸತತವಾಗಿ 51ನೇ ವರ್ಷಕ್ಕೆ ಈ ವರ್ಷ ಪಾದಾರ್ಪಣೆಯನ್ನು ಮಾಡಿದೆ. ಇದರ ಮೂಲಕ ಈ ದಾವಣಗೆರೆ ನಗರಕ್ಕೆ ಮತ್ತು ಕರ್ನಾಟಕಕ್ಕೆ ಎಲ್ಲರಿಗೂ ಸಕಲರಿಗೂ ಒಳ್ಳೆಯದಾಗಲಿ ಅನ್ನೋ ಮಹದುದ್ದೇಶದಿಂದ ಈ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು, ಹಾಗೆ ಪದಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಗುರುಮೂರ್ತಿ ಅವರು, ಆಮೇಲೆ ದೇವೇಂದ್ರ ಅವರು, ARG ಕಾಲೇಜಿನ ಪದವಿ ಪೂರ್ವ ವಿಭಾಗದ ಪ್ರಾಂಶುಪಾಲರಾಗಿರ್ತಕ್ಕಂಥ ಬೊಮ್ಮಣ್ಣ ಅವರು, ಎಲ್ಲ ಬೋಧಕೇತರ ಸಿಬ್ಬಂದಿ ಈ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಸಹಕಾರ ನೀಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೆದು ಬಂದಿದೆ. ಇಲ್ಲಿಗೆ 3 ವರ್ಷಗಳಿಂದ ಸತತವಾಗಿ ದೊಡ್ಡ ಪ್ರಮಾಣದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಇದರಿಂದ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೂ, ಈ ಸಾಲಿನ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳಿಗೂ, ಇಡೀ ದಾವಣಗೆರೆ ನಗರಕ್ಕೆ ತುಂಬ ಒಳ್ಳೆಯದಾಗ್ತಿದೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಅವ್ರಿಗೆ ಇನ್ನೂ ದೊಡ್ಡ ಪ್ರಮಾಣದ ಅನುಕೂಲಗಳಾಗಲಿ, ಭಗವಂತನ ಕೃಪೆ, ಗಣೇಶನ ಕೃಪೆ ಎಲ್ರಿಗೂ ಸಿಗಲಿ ಅಂತ ಹಾರೈಸಿ ನಾನು ಎಲ್ರಿಗೂ ಶುಭ ಹಾರೈಸ್ತಿದ್ದೆ. ಈ ವರ್ಷ ಪ್ರಥಮ ಬಾರಿಗೆ ದಾವಣಗೆರೆ ನಗರದಲ್ಲಿ DJ-ಯನ್ನು ರದ್ದು ಮಾಡಿರೋದ್ರಿಂದ ಚಂಡಿ, ವೀರಗಾಸೆ, ಆಮೇಲೆ ಮದ್ದಳೆ, ತಮಟೆ, ಆಮೇಲೆ ಹೋರಿಗಳನ್ನು ತರಿಸಿದ್ದಾರೆ. ವಿನಾಶಕನ ಪ್ರತೀಕವಾಗಿರ್ತಕ್ಕಂಥ ಆನೆಯನ್ನು ಕೂಡ ತರಿಸಿದ್ದಾರೆ. ಸತತವಾಗಿ ಇವತ್ತು 3 ದಿನದಲ್ಲೂ ಕೂಡ ಅನ್ನ ಸಂತರ್ಪಣೆಯನ್ನು ನಿರ್ವಿಘ್ನವಾಗಿ ನಡೆಸ್ಕೊಂಡು ಬರೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಧನ ಸಹಾಯವನ್ನು ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಸೊ ಅವರಿಗೆ ಈ ಬಾರಿಯ ವಿಶೇಷತೆ ಇದು, DJ ಕ್ಯಾನ್ಸಲ್ ಆಗಿರೋದ್ರಿಂದ ಎಲ್ಲ ಜಾನಪದ ಸಾಂಸ್ಕೃತಿಕ ಏನು ವೈಭವವನ್ನು ಮೆರಿತಕ್ಕಂಥ ಕಲಾ ತಂಡಗಳನ್ನು ರಾಜ್ಯದಾದ್ಯಂತ ಇವತ್ತು ಅವರಿಗೆ ಆಹ್ವಾನವನ್ನು ಕೊಟ್ಟು ಕರೆಸಿದ್ದಾರೆ. ಇದು ಹೆಮ್ಮೆಯ ಸಂಗತಿ. ಇದು ARG ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಮತ್ತು ARG ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ವರ್ಗದವರ ಸಹಕಾರದಿಂದ ಸುಮಾರು 50 ವರ್ಷಗಳ ಕಾಲ, ಈ 51 ವರ್ಷಗಳಿಂದನೂ ಕೂಡ ನಾವು ಗಣೇಶ ಹಬ್ಬವನ್ನು ಆಚರಿಸ್ಕೊಂತ ಬಂದಿದ್ದೀವಿ. ಈ ವರ್ಷದಲ್ಲಿ ವಿಶೇಷ ಏನಪ್ಪ ಅಂದರೆ, ಹೆಚ್ಚಿನದಾಗಿ DJ ಬ್ಯಾನ್ ಆಗಿರೋದರಿಂದ ನಾವು ಹೆಚ್ಚಿನ ಕಲಾ ತಂಡಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸುಮಾರು 10 ರಿಂದ 15 ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುತ್ತೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಗರುಡ ಡೈರೆಕ್ಟರ್ ಆಗಿದ್ದಾನೆ. ಅವನ ಮುಖಾಂತರ ನಾವು ಗರುಡರಾಮನ್ನು ಸಂಪರ್ಕಿಸಿದಾಗ ನಮ್ಮ ಗಣಪತಿಯ ಪೂರ್ತಿ ಇತಿಹಾಸವನ್ನು ತಿಳಿದು ಗರುಡರಾಮರವರು ಈ ಕಾರ್ಯಕ್ರಮಕ್ಕೆ ಬರುತ್ತೇನೆಂದು ಒಪ್ಕೊಂಡು ಅದೇ ರೀತಿಯಾಗಿ ಮೆರವಣಿಗೆಗೆ ಚಾಲನೆ ನೀಡಿ ವಿಸರ್ಜನಾ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮ 3 ದಿವಸ ಇತ್ತು. 3 ದಿವಸನೂ ಅತ್ಯಂತ ಅದ್ಧೂರಿಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ಬೋದು, ಅಥವಾ ಗಣಪತಿಯನ್ನು ಸ್ವಾಗತಿಸುವ ಕಾರ್ಯಕ್ರಮ ಇರ್ಬೋದು, ಅಥವಾ ಈ ಕೊನೆಯದಾಗಿ ಹೋಮ ಹವನಗಳನ್ನು ಮಾಡ್ತಿದ್ದಾರೆ. ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಈ ಹಬ್ಬದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ಮೆರವಣಿಗೆಗೆ ಗರುಡರಾಮ್ ಮತ್ತು ಸಮರ್ ಸರ್ ಅವರು ಈ ಮೆರವಣಿಗೆಗೆ ಚಾಲನೆ ನೀಡುತ್ತಿದ್ದಾರೆ. ಎಲ್ಲರೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕೆಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಗಣೇಶ ಇಷ್ಟೊಂದು ಜೋರಾಗಿ ವಿಜೃಂಭಣೆಯಿಂದ ಆಚರಿಸ್ತಿರಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಸಖತ್ ಲಕ್ಕಿ ನಾನು ನಿಮ್ ಜೊತೆ ಬಂದು ಎಂಜಾಯ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನನ್ನು ಇಲ್ಲಿ ಬರೋಗೆ ಮಾಡಿದಂತ ನನ್ನ ಗೆಳೆಯ ಅಭಿ, ಥ್ಯಾಂಕ್ ಯು ಅಭಿ. ಮೇಲ್ಬಾಬಿ ಒಳ್ಳೇದು ಮಾಡಿ. ಇದು 51ನೇ ವರ್ಷ ಅದ್ದೂರಿಯಾಗಿ ಮಾಡಿದ್ದೀರಾ. ಹೀಗೆ ಒಳ್ಳೇದಾಗಿ ದೇವರು ನಿಮ್ಗೆಲ್ಲ ಇನ್ನೂ ಶಕ್ತಿ ಕೊಡ್ಲಿ, ಒಳ್ಳೊಳ್ಳೆ ಹೆಸರು ಮಾಡಿ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸಮಾಜದಲ್ಲಿ ನೀವೆಲ್ಲರೂ ಒಳ್ಳೆ ಹೆಸರು ಮಾಡಬೇಕು ಅಂತ ಕೇಳ್ಕೊತೀನಿ. ತಂದೆ ತಾಯಿಗೆ ನೀವು ಯಾವತ್ತೂ ಹೀರೋ ಆಗಿರ್ಬೇಕು ಅಂತ ಕೇಳ್ಕೊತೀನಿ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು.
ಅವರು. ಆಮೇಲೆ ನಮ್ಮ ಕರ್ನಾಟಕಕ್ಕೆ ಯಾವತ್ತೂ ಒಳ್ಳೆ ಹೆಸರು ಬರೋ ತರ ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಗೀರ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದಂತ ಅಭಿ ಅಲ್ಲಿಂದ ಮುಂದೆ ಒಳ್ಳೆ ಡೈರೆಕ್ಟರ್ ಆಗಬೇಕು ದಾವಣಗೆರೆಯಿಂದ ಅಂತ ಕೇಳ್ಕೊಂಡು ಒಳ್ಳೇದು ಮಾಡಲಿ ಆ ಗಣಪತಿ. ಆಮೇಲೆ ಓಲ್ಡ್ ARG ಸ್ಟೂಡೆಂಟು ARG ಕಾಲೇಜ್ ಸ್ಟೂಡೆಂಟು ಇವನು ಕೇಳ್ಕೊಂಡ ಲಾಸ್ಟ್ ಇಯರ್ ಬರ್ಬೇಕಾಯ್ತು, ಬಟ್ ಈ ವರ್ಷ ಬಂದಿದ್ದೀನಿ, ನೆಕ್ಸ್ಟ್ ಬರ್ತೀನಿ. ಎಲ್ಲ ನಿಮ್ಗೋಸ್ಕರ ಒಂದು KGF ಡೈಲಾಗ್ ಹೇಳ. ಬಹುಶಃ ಈ ಒಂದು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಸಮ್ಮುಖ ಅಂದರೆ ಇಲ್ಲಿರ್ತಕ್ಕಂಥ ARG ಕಾಲೇಜು ಜೊತೆಗೆ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಸೇರಿಕೊಂಡು ಹಳೆಯ ವಿದ್ಯಾರ್ಥಿಗಳ ಸಂಘದ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಈ ಒಂದು ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ. 51 ವರ್ಷಗಳ ಕಾಲ ನಿರಂತರವಾಗಿ ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೀತದೆ. ಆ ವಿದ್ಯಾರ್ಥಿಗಳು ಕೂಡ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಕಲಾ ತಂಡಗಳನ್ನು ಕರೆಸಿ ಒಂದು ವಿಶೇಷವಾದ ಒಂದು ಹಬ್ಬದ ವಾತಾವರಣ ಮಾಡ್ತಾ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ಕನ್ನಡ ದಾವಣಗೆರೆ.